Hello, hi, welcome to Kannada Raga once again. ಓಕೆ ಗೈಸ್, ಸೊ ಆಗಲೇ ಹೇಳ್ದಂಗೆ ಕಿಚ್ಚನ ಪಂಚಾಯಿತಿ ಶುರುವಾಯಿತು. ಹಾಗೆ ಸುದೀಪ್ ಸರ್ ಅಶ್ವಿನಿ ಗೌಡ ಅವ್ರಿಗೆ ಅವ್ರು ಮಾಡಿದ ತಪ್ಪನ್ನು ಹೇಳಿದ್ದು ಆಯಿತು. ಕ್ರಿಯೇಟ್ ಸಮಥಿಂಗ್, ಗಿವ್ ಕಂಟೆಂಟ್, ರಾಂಗ್ ಆಗಿದ್ರು ಪರವಾಗಿಲ್ಲ. ಸೊ ಇದ್ರ ಪ್ರಕಾರ ಇರೋ ಮನೆ ಮಂದಿ ಎಲ್ಲರಿಗೂ ಗೊತ್ತಾಯಿತು ಏನು ಅಂತ. ಅಶ್ವಿನಿ ಗೌಡ ಅವರು ಮತ್ತು ಜಾಹ್ನವಿ ಅವ್ರದ್ದೇ ಈ ಕೆಲಸಗಳೆಲ್ಲ ಅಂತ. ಸೊ ಈ ವಿಡಿಯೋ ತೋರಿಸೋಕ್ಕೂ ಮುಂಚೆನೇ ಇನ್ನೊಂದು ವಿಡಿಯೋ ತೋರಿಸ್ತಾರೆ. ಆಗ ಜಾಹ್ನವಿ ಅವರು ಒಂದು ಮಾತು ಹೇಳ್ತಾರೆ ಸುದೀಪ್ ಅವ್ರನ್ನ ತಡೆದು, ನೋಡಿ ಮನೇಲಿ ನೀವೆಲ್ಲರೂ ಇವಾಗ ಸತ್ಯ ಏನು ಅಂತ ಗೊತ್ತಾಯ್ತಾ, ಇಷ್ಟು ಸರ್ ನನ್ನ ಬ್ಲೇಮ್ ಮಾಡ್ತಾಯಿದ್ರಿ, ಇವಾಗ ರಿಯಲ್ ಕಲ್ಪ್ರಿಟ್ ಅಂತ ಯಾರು ಗೊತ್ತಾಯ್ತಾ, ಕಲ್ಪ್ರಿಟ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ ಅಂದರು. ಅದೇ ಥರ ಹೇಳ್ತಾರೆ. ಅದಾದ ನಂತರ ಸುದೀಪ್ ಅವ್ರು ಈ ವಿಡಿಯೋನ ತೋರಿಸಿ ಈ ವಿಡಿಯೋ ಮುಖಾಂತರ ಹೇಳ್ತಾರೆ ತಪ್ಪು ಬಂದು ಅಶ್ವಿನಿ ಅವ್ರದ್ದು ಮತ್ತು ಜಾಹ್ನವಿ ಅವ್ರದ್ದು ಅಂತ. ಆ ವಿಡಿಯೋ ತೋರಿಸಿದ್ಮೇಲೆ ಕೂಡ ಅವ್ರ ಮುಖದಲ್ಲಂತೂ ಎಲ್ಲೂ ಆ ಭಯ ಆಗಲಿ ಆ ಪಶ್ಚಾತ್ತಾಪ ಆಗಲಿ ನನಗೆ ಕೂಡ ಕಾಣಲಿಲ್ಲ. ಇದು ನನ್ನ ಮಾತೇ ಅಲ್ಲ, ಮನೆಯಲ್ಲಿ ಕೂಡ ಒಬ್ಬರು ಹೇಳಿದ್ದಾರೆ. ಯಾರು ಅಂತ ನೀವೇ ನೋಡಿ. ನನಗೆ ಈ ಕ್ಷಣದಲ್ಲಿ ಅಶ್ವಿನಿ ಅವ್ರ ಮುಖದಲ್ಲಾಗ್ಲಿ ಜಾನು ಅವ್ರ ಮುಖದಲ್ಲಾಗ್ಲಿ ಒಂಚೂರು ಪಶ್ಚಾತ್ತಾಪದ ಭಾವನೆ ಇಲ್ಲ. ನೀವು ಬೈದಿದ್ದಕ್ಕಷ್ಟೇ ಅವ್ರು ಸಾರಿ ಕೇಳ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ ಸರ್. ಆ್ಯಕ್ಚುಲಿ ಮಂಜು ಭಾಷಿಣಿ ಅವರು ಈ ಮಾತನ್ನು ಯಾವಾಗ ಆಡಿದ್ದು ಅಂದರೆ ಈ ವಿಡಿಯೋ ನೋಡಿದ ತಕ್ಷಣ ಅಲ್ಲ, ಈ ವಿಡಿಯೋ ನೋಡಿ ಸ್ವಲ್ಪ ಮಾತುಕತೆ ನಡೆದು ಸುದೀಪ್ ಸರ್ ಅಶ್ವಿನಿ ಗೌಡಗೆ ಮತ್ತು ಜಾಹ್ನವಿ ಅವರಿಗೆ ಸ್ವಲ್ಪ ಕರಾಟೆಗೆ ತಗೊಂಡ ನಂತರ ಎಲ್ಲ ಸಾರ್ಟ್ಔಟ್ ಆದ ನಂತರ ಅಶ್ವಿನಿ ಗೌಡರ ಮುಖಾಂತರ ರಕ್ಷಿತನ್ಗೆ ಸಾರಿ ಕೇಳಿಸಿದ ನಂತರ ಈ ಮಾತನ್ನು ಇವರು ಮಂಜು ಭಾಷಿಣಿಯವರು ಹೇಳ್ತಾರೆ. ಅದರ ಅರ್ಥ ಇನ್ನೂ ಅಶ್ವಿನಿ ಗೌಡಗೆ ಮತ್ತು ಜಾಹ್ನವಿಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅಂತ. ಅದು 100% ಕರೆಕ್ಟ್. ಬಿಕಾಸ್ ನಾವು ವೀಡಿಯೋಸಲ್ಲಿ ಕ್ಲಿಯರಾಗಿ ನೋಡ್ಬೋದು ಮಂಜು ಭಾಷಿಣಿಯವ್ರು ಹೇಳಿದ್ದು 100% ಸತ್ಯ ಅಂತ. ಸೊ ಫಸ್ಟ್ ಆಫ್ ಆಲ್ ಕಿಚ್ಚ ಸರ್ ಏನಂತ ಬೈದ್ರು ಅಂತ ಇವಾಗ ನೋಡಿ ನೀವು ಒಂದ್ಸಲ. ಬರ್ತಾ ಬರ್ತಾ ಬಟ್ಟೆಗೆ ಬರುತ್ತೆ, ಇದು ನೋಡಿದ್ರೆ ಹೇಳ್ಬೋದು ಎಲ್ಲಿಂದ ಬಂದಿದ್ಯಾ ನೀನು. ಶಿ ಇಸ್ ನಥಿಂಗ್ ಬಟ್ ಎನ್ ಎಸ್ ಕಾರ್ಟೂನ್. ಅಂಡ್ ನೀವು ಲಾಸ್ಟ್ ಟೈಮು ಸುದಿ ಅವರು ಒಂದು ಮಾತು ಹೇಳ್ತಾರೆ, ಈ ಅಮ್ಮ ಅಂದ ತಕ್ಷಣ ನೀವು ಅಶ್ವಿನಿ ಅವರೇ ಮಾತಾಡ್ಬೇಕಾದ್ರೆ ಹೇಳ್ತೀರಿ ನನ್ನನ್ನ ಎಮ್ಮ ಗಿಮ್ಮ ಅಂತ ಕರಿಬೇಡ, ನಮ್ಮೊಂದು ಹೆಸರಿದೆ ಅಂತೀರಿ, ಬಟ್ ಯು ಕಾಲ್ ಹರ್ ಅನ್ ಇಡಿಯಟ್. ಸೊ ಈ ಥರ ಸುದೀಪ್ ಸರ್ ಹೇಳ್ತಾರೆ, ಬೈತಾರೆ ಕೂಡ. ಆದರೂ ಅಶ್ವಿನಿ ಗೌಡ ಅವರು ತುಂಬ ಸಮರ್ಥನೆ ಕೊಡೋಕ್ಕೆ ಬರ್ತಾರೆ, ಬಟ್ ಅದು ಯಾವುದೂ ನಡೆಯಲ್ಲ. ಲಾಸ್ಟಿಗೆ ಅವ್ರಿಗೂ ಅರಿವಾಗುತ್ತೆ ಅವ್ರು ಮಾಡಿದ್ದು ತಪ್ಪು ಅಂತ. ಬಟ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅಂತ ಒಂದು ಏನು ಟೈಟಲ್ ಕೊಟ್ಟರು ಬಿಗ್ ಬಾಸ್, ಇದು ಅದೇ ಅನಿಸುತ್ತೆ. ಅಶ್ವಿನಿ ಗೌಡ ಅವರು ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅನಿಸುತ್ತೆ. ಸೊ ಅದು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಅವರಿಗೆ ಬಂತು. ಫಸ್ಟ್ಲಿ ಅಶ್ವಿನಿ ಗೌಡ ಅವ್ರನ್ನ ಫೈನಲ್ ಕಂಟೆಸ್ಟೆಂಟ್ ಅಂತ ಕೂಡ್ಸೋದು ದೊಡ್ಡ ತಪ್ಪು. ಇಲ್ಲಿ ತಪ್ಪಾಗಿದ್ದೆ ಧನುಷ್ ಅವರಿಂದ. ಧನುಷ್ ಅಂತಲೂ ನಾನು ಹೇಳೋದಿಲ್ಲ, ಬಟ್ ಮೋಸ್ಟ್ಲಿ ಧನುಷ್. ಏನಕ್ಕೆ ಅಂತಂದರೆ ಧನುಷ್ ಸ್ಟ್ಯಾಂಡ್ ತಗೊಂಡು ನಾನೇ ಫೈನಲ್ ಕಂಟೆಸ್ಟೆಂಟ್ ಆಗ್ತೀನಿ, ವೈ ಅಶ್ವಿನಿ ಅನ್ನೋ ಕ್ವೆಶನ್ನ ರೈಸ್ ಮಾಡಿದಿದ್ರೆ ಆ ಟೈಮಲ್ಲೇ ಅಶ್ವಿನಿ ಡ್ರಾಪ್ ಆಗ್ತಾಯಿದ್ರು. ಬಟ್ ಏನು ಮಾಡೋದಕ್ಕಾಗಲ್ಲ, ಅಶ್ವಿನಿ ಬಕೆಟ್ ಬಂದು ಜಾಹ್ನವಿಯಲ್ಲಿರೋ ಟೈಮಲ್ಲಿ ಜಾಹ್ನವಿ ಮಾತೆ ಗೆಲ್ತು. ಅದೇ ಥರ ಒಬ್ಬರನ್ನ ಮಾಸ್ ಎವಿಕ್ಷನಿಂದ ಒಬ್ಬರನ್ನು ಸೇವ್ ಮಾಡಬೇಕು ಅನ್ನೋ ಟೈಮಲ್ಲಿ ಸಮೇತ ಜಾಹ್ನವಿದೇ ಬಂತು. ಏನಕ್ಕೆ ಅಂದರೆ ಸುಧೀರ್. ನಂಗೆ ಈಗಲೂ ಅರ್ಥ ಆಗ್ತಾಯಿಲ್ಲ, ಸುಧೀರ್ ಇವ್ರಿಗೆ ಆಪೋಸಿಟಾ ಇಲ್ಲ ಸುಧೀರ್ ಇವ್ರಿಗೆ ಕ್ಲೋಸಾ ಅಂತ. ವೀಕೆಂಡ್ಸ್ ಬಂದರೆ ಕಂಪ್ಲೀಟ್ಲಿ ಆಪೋಸಿಟ್ ಥರ ಇರ್ತಾರೆ, ಬಟ್ ವೀಕ್ ಡೇಸ್ ಬಂದರೆ ಮ್ಯಾಮ್ 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 ಅಂತ ಹಿಂದೆ ಸುತ್ತಾರೆ. ಮೇ ಬಿ ಇದು ಅವರು ಸ್ಟ್ರಾಟಜಿ ಆಗಿರ್ಬೋದು, ಬಟ್ ಇಟ್ಸ್ ಅ ಸೇಫ್ ಗೇಮ್ ಅಂತಲೇ ಹೇಳ್ತೀನಿ ನಾನು. ಸೊ ನಮ್ಮ ಜನರ ಮುಂದೆ ಹೀ ಈಸ್ ಲೈಕ್ ಅವ್ರು ತೋರಿಸ್ಕೊತಿದ್ದಾರೆ ಐ ಆಮ್ ವೆರಿ ಗುಡ್ ಅಂತ. ಬಟ್ ಔಟ್ ಆಫ್ ಕ್ಯಾಮ್ರಾ, ಐ ಮೀನ್ ವೀಕೆಂಡ್ ಇಲ್ಲ, ನಾರ್ಮಲ್ ಡೇಸಲ್ಲಿ ಕ್ಯಾಮ್ರಾ ಹಿ ನೋ ದಟ್ ಕ್ಯಾಮ್ರಾ ಇದೆ ಅಂತ, ಬಟ್ ಆದ್ರೂ ಹಿ ನೀಡ್ ಟು ಸರ್ವೆ ಅಂತ ಮ್ಯಾಮ್ ಮ್ಯಾಮ್ ಅಂತ ಅವರಿಂದ ಸುತ್ತಾ ಇದ್ದಾರೆ ಅಂತ ಐ ಫೀಲ್. ಯಾರು ಹೆಂಗಾದರೂ ಹೋಗಲಿ ಗುರು, ರಕ್ಷಿತಾಗೆ ಒಂದು ನ್ಯಾಯ ಬೇಕಿತ್ತು. ಅದು ಕೂಡ ನಾವು ಕರ್ನಾಟಕ ಎಲ್ಲರೂ ಎದ್ದು ನಿಂತು ಇಷ್ಟೆಲ್ಲ ವೀಡಿಯೋಸು ಇಷ್ಟೆಲ್ಲ ಕಮೆಂಟ್ಸ್ ಹಾಕಿರೋದಕ್ಕೆ ಸುದೀಪ್ ಅವರು ಅಷ್ಟು ರಿಯಾಕ್ಟ್ ಆಗಿದ್ದು ಅಂತ ಐ ಪರ್ಸ್ನಲಿ ಫೀಲ್. ಬಟ್
ಮೈಟ್ ಬಿ ಅವ್ರು ಆಗ್ತಾಯಿದ್ರಾ ಇಲ್ವಾ, ಮೈಟ್ ಬಿ ನಾವು ಮಾಡಿಲ್ಲ ಅಂದರೂ ಆಗ್ತಾಯಿದ್ರೇನೋ, ಐ ಎಕ್ಸಾಕ್ಟ್ಲಿ ಡೋಂಟ್ ನೋ, ಬಟ್ ಐ ಫೀಲ್ ನಾವೆಲ್ಲ ಇಷ್ಟು ರಿಯಾಕ್ಟ್ ಆಗಿರೋದಕ್ಕೆ ಅವ್ರು ಇಷ್ಟು ರಿಯಾಕ್ಟ್ ಆಗಿದ್ದು ಅಂತ. ಆ್ಯಂಡ್ ಈ ಗ್ಯಾಪಲ್ಲಿ ಗಿಲ್ಲಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು. ಜೊತೆಗೆ ರಕ್ಷಿತನಿಗೂ ಸಿಕ್ಬಿಡ್ಬೇಕಾಗಿತ್ತು. ಏನಕ್ಕೆ ಶೀ ಸ್ಟುಡ್, ತನ್ನಷ್ಟಕ್ಕೆ ತಾನೇ ನಿಂತ್ಕೊಂಡ್ಳು. ಆ್ಯಂಡ್ ಕಳಪೆ ಅಂತ ಜಾಹ್ನವಿಗೆ ಮತ್ತು ಅಶ್ವಿನಿ ಗೌಡರನ್ನ ಜೈಲಿಗೆ ಕಳಿಸಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ಬಟ್ ಆಬ್ವಿಯಸ್ಲಿ ಆಗಲಿಲ್ಲ ಅದು. ಫೈನ್, ವಾಟ್ ಎವರ್, ಅವರು ಕೇಳಿದ್ದಾಯಿತು. ಇವಮ್ಮ ಮುಖ ಚಿಕ್ಕದು ಮಾಡ್ಕೊಂಡಿದ್ದು ಆಯಿತು. ಅದೇ ಥರ ರಕ್ಷಿತನಿಗೆ ಸಾರಿ ಕೇಳಿದ್ದು ಆಯಿತು. ನೋಡ್ಕೊಂಬನ್ನಿ ಒಂದ್ಸತಿ ಆ ವಿಡಿಯೋನ. ರಕ್ಷಿತಾ, ಐ ಆಮ್ ರಿಯಲಿ ಸಾರಿ ಕಂದ. ಸೊ ಅಶ್ವಿನಿ ಗೌಡ ಅವರು ಆಗಲೇ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಕಂದ ಅಂತ ಕರೆಯೋದು. ಏನಕ್ಕಾದರೂ ಕಂದ ಅಂತ ಕರೆದ್ನೋ ಅನ್ನೋ ಒಂದು ಮೈಂಡ್ ಸೆಟ್ ಇರೋರು ಮತ್ತೆ ಕಂದ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇದರಲ್ಲೇ ಗೊತ್ತಾಗುತ್ತದೆ ಹೌ ಫೇಕ್ ಇಟ್ ಈಸ್. ಫೈನ್, ನೋಡೋಣ. ಅವ್ರು ಹೇಳಿದ್ದಾರೆ ನಾನು ನೆಕ್ಸ್ಟ್ ವೀಕಿಂದ ಚೇಂಜ್ ಆಗ್ತೀನಿ, ನೆಕ್ಸ್ಟ್ ವೀಕಿಂದ ಬೇರೆ ಥರ ನಡ್ಕೋತೀನಿ ಅಂತ. ಐ ಥಿಂಕ್ ಈ ವೀಕಲ್ಲಿ ಕಂಪ್ಲೀಟ್ಲಿ ಡ್ರಾಮಾ ಇರುತ್ತೆ, ಕಂಪ್ಲೀಟ್ಲಿ ಫೇಕ್ ಇರುತ್ತೆ. ಮೈಟ್ ಬಿ ಅವರೇ ಊಟ ಮಾಡಿಸಿದ್ರು ರಕ್ಷಿತನಿಗೆ ನಮ್ಗೆ ಶಾಕ್ ಆಗಲ್ಲ ಅನಿಸುತ್ತೆ. ಬಿಕಾಸ್ they'll pay a drama as they told need to create a content. Yes, ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ವಿಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್. ರಕ್ಷಿತಾಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದನ್ನು ಓಪನ್ ಮಾಡಿ ಈ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನನಗೆ ಹಿಂಗೆ ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಉಂಟು. ನೋಡುವ. ಥ್ಯಾಂಕ್ ಯು.